ನಮಸ್ತೆ, ವೆಲ್ಕಮ್ ಟು ಯೋಯ್ ಟಿವಿ ಕನ್ನಡ. ಎಲ್ಲ ರಾಜ್ಯ ಸರ್ಕಾರಿ ನೌಕರರಿಗೆ ಇದು ನಿಜಕ್ಕೂ ಒಂದು ಭರ್ಜರಿ ಸುದ್ದಿ. ಇನ್ನು ಮುಂದೆ ನೀವು ಯಾವುದೇ ರಜೆ, ಸಾಲ ಅಥವಾ ಹಬ್ಬದ ಮುಂಗಡದಂತಹ ವಿಷಯಗಳಿಗಾಗಿ ಕಚೇರಿಗೆ ಅಲೆದಾಡೋ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ನಿಮ್ಮ ಮೊಬೈಲ್ ಫೋನ್ ನಲ್ಲಿಯೇ ಎಲ್ಲಾ ಕೆಲಸಗಳನ್ನ ಮುಗಿಸೋಕೆ ಸರ್ಕಾರವೇ ಒಂದು ಹೊಸ ವ್ಯವಸ್ಥೆ ಜಾರಿಗೆ ತಂದಿದೆ. ಹಾಗಿದ್ರೆ ಏನದು ಹೊಸ ವ್ಯವಸ್ಥೆ? ಇದರಿಂದ ಸರ್ಕಾರಿ ನೌಕರರಿಗೆ ಏನೆಲ್ಲ ಲಾಭ ಆಗುತ್ತೆ? ಬನ್ನಿ ಇಡೀ ವಿಷಯವನ್ನ ಡೀಟೇಲ್ ಆಗಿ ನೋಡೋಣ. ಹೌದು, ಕರ್ನಾಟಕ ಸರ್ಕಾರಿ ನೌಕರರ ಸೇವೆಗಳನ್ನ ಇನ್ನಷ್ಟು ಸುಲಭಗೊಳಿಸುವ ನಿಟ್ಟಿನಲ್ಲಿ ಸರ್ಕಾರ ಒಂದು ಮಹತ್ವದ ಹೆಜ್ಜೆ ಇಟ್ಟಿದೆ. ರಾಜ್ಯದಲ್ಲಿ HRMS2 ಮತ್ತು HRMS5 ತಂತ್ರಾಂಶ ಬಳಸುತ್ತಿರುವ ಎಲ್ಲ ನೌಕರರು ಇನ್ನು ಮುಂದೆ ಹಬ್ಬದ ಮುಂಗಡ ಮತ್ತು ಗಳಿಕೆ ರಜೆ ನಗದೀಕರಣಕ್ಕಾಗಿ ಆನ್ಲೈನ್ ನಲ್ಲಿಯೇ ಅರ್ಜಿ ಸಲ್ಲಿಸಬಹುದು. ಈ ಸೇವೆಯನ್ನು ESS ಅಂದ್ರೆ ಎಂಪ್ಲಾಯಿ ಸೆಲ್ಫ್ ಸರ್ವಿಸ್ ಪೋರ್ಟಲ್ ಅಥವಾ ಅದರ ಮೊಬೈಲ್ ಆಪ್ ಮೂಲಕ ಪಡೆಯಬಹುದು. ಈವರೆಗೆ ಕಾಗದ ಪತ್ರಗಳನ್ನ ತುಂಬಿ ಕಚೇರಿಗಳಲ್ಲಿ ಅಲೆದಾಡುತ್ತಿದ್ದ ಕೆಲಸವನ್ನ ಇನ್ಮುಂದೆ ನಿಮಗಾಗಿ ನೀವೇ ಮೊಬೈಲ್ ನಲ್ಲೇ ಮುಗಿಸಿಕೊಳ್ಳಬಹುದು. ಇನ್ನು ಈ ESS ಪೋರ್ಟಲ್ ಕೇವಲ ಹಬ್ಬದ ಮುಂಗಡ ಅಷ್ಟೇ ಅಲ್ಲ, ಇನ್ನು ಅನೇಕ ಸೌಲಭ್ಯಗಳನ್ನ ಒದಗಿಸುತ್ತದೆ. ಇದರಲ್ಲಿ ನೀವು ನಿಮ್ಮ ಸಂಬಳದ ಪಟ್ಟಿ, ರಜೆಯ ವಿವರಗಳು, ಸಾಲ ಮತ್ತು ವಿಮೆಯ ವಿವರಗಳನ್ನ ಕ್ಷಣಾರ್ಧದಲ್ಲಿ ನೋಡಬಹುದು. ಜೊತೆಗೆ ನಿಮ್ಮ ಪ್ರೊಫೈಲ್ ಮತ್ತು ವೈಯಕ್ತಿಕ ಮಾಹಿತಿಯನ್ನ ಕೂಡ ಇದರಲ್ಲಿಯೇ ನೋಡಿಕೊಳ್ಳಬಹುದು. ಅಂದ್ರೆ ಇಡೀ ಕಚೇರಿಯ ನಿಮ್ಮ ವೈಯಕ್ತಿಕ ಮಾಹಿತಿ ಈಗ ನಿಮ್ಮ ಕೈ ಬೆರಳ ತುದಿಯಲ್ಲೇ ಇದೆ. ಹಾಗಿದ್ರೆ ಈ ಹೊಸ ಸೌಲಭ್ಯವನ್ನ ಬಳಸೋದು ಹೇಗೆ ಅಂತ ನೋಡಿದ್ರೆ ತುಂಬಾನೇ ಸುಲಭ. ನೀವು ನಿಮ್ಮ HRMS ಲಾಗಿನ್ ಮಾಹಿತಿ ಬಳಸಿ ESS ಪೋರ್ಟಲ್ಗೆ ಲಾಗಿನ್ ಆಗಬೇಕು. ಅಲ್ಲಿ ನಿಮ್ಮ ಹಬ್ಬದ ಮುಂಗಡ ಹಾಗೂ ಗಳಿಕೆ ರಜೆ ನಗದೀಕರಣಕ್ಕಾಗಿ ಅರ್ಜಿ ಸಲ್ಲಿಸೋಕೆ ಹೊಸ ಆಯ್ಕೆ ಕಾಣುತ್ತೆ. ನಿಮ್ಗೇನಾದ್ರೂ ಗೊಂದಲ ಇದ್ರೆ HRMS 2.0 ತಂತ್ರಾಂಶದ ಮುಖ್ಯ ಪುಟದಲ್ಲಿ ಹೆಲ್ಪ್ ಅಂಡ್ ಟ್ಯುಟೋರಿಯಲ್ಸ್ ಎಂಬ ಒಂದು ಮಾಡ್ಯೂಲ್ ಇರುತ್ತೆ. ಅಲ್ಲಿಗೆ ಹೋಗಿ ಈ ಹೊಸ ವ್ಯವಸ್ಥೆಯನ್ನ ಹೇಗೆ ಬಳಸೋದು ಅನ್ನೋದನ್ನ ನೀವು ನೋಡಬಹುದು. ಸರ್ಕಾರ ಇದೀಗ ಹಬ್ಬದ ಮುಂಗಡ ಮತ್ತು ಗಳಿಕೆ ರಜೆ ನಗದೀಕರಣದ ಜೊತೆಗೆ ಸರ್ಕಾರಿ ನೌಕರರ ಎಲ್ಲಾ ರೀತಿಯ ಕೋರಿಕೆಗಳು, ರಜೆ ಅರ್ಜಿಗಳು ಮತ್ತು ದೂರುಗಳನ್ನ ಕೂಡ ಇದೇ ESS ಪೋರ್ಟಲ್ ಮೂಲಕವೇ ನಿರ್ವಹಿಸೋಕೆ ವ್ಯವಸ್ಥೆ ಮಾಡ್ತಿದೆ. ಇದು ಒಂದು ರೀತಿಯ ಸರ್ಕಾರಿ ಸೇವೆಯಲ್ಲಿ ಡಿಜಿಟಲ್ ಕ್ರಾಂತಿಗೆ ನಾಂದಿ ಹಾಡಿದ ಅಂತಾನೆ ಹೇಳ್ಬಹುದು. ಒಟ್ಟಿನಲ್ಲಿ ಸರ್ಕಾರದ ಈ ನಿರ್ಧಾರದಿಂದ ನೌಕರರ ಕೆಲಸ ಇನ್ನಷ್ಟು ಸರಳವಾಗಿದ್ದು ಪಾರದರ್ಶಕ ಮತ್ತು ವೇಗವಾಗಿ ಎಲ್ಲ ಸೌಲಭ್ಯಗಳನ್ನ ಪಡೆಯೋಕೆ ದಾರಿ ಸಿಕ್ಕಿದೆ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.